ಇನ್ನು ಕೇವಲ ಉಡುಪಿಯಷ್ಟೇ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆ ಭೀತಿ ತುಂಬ ಜೋರಾಗಿದೆ. ಹೀಗಾಗಿ ಆ ಜಿಲ್ಲೆಯಲ್ಲೂ ಕೂಡ ಈಗ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಹೆಚ್ಚಾದಂಥ ಅಲೆಗಳ ಅಬ್ಬರ, ಕಡಲ್ ಕೊರೆತ ಭೀತಿಯಲ್ಲಿರುವಂಥ ಕಡಲ ತೀರದ ನಿವಾಸಿಗಳು ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಆ ಭಾಗದಲ್ಲಿ ಕಡಲ್ ಕೊರೆತದ ಭೀತಿ ಕೂಡ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಬೆಟ್ಟಪ್ಪಾಡಿ ಬೀಚ್ ಹಾಗೂ ಇನ್ನಿತರ ಭಾಗದಲ್ಲಿ ಈಗ ನಾಮಕಾವಸ್ಥೆಗೆ ಒಂದಿಷ್ಟು ಕಲ್ಲುಗಳನ್ನು ಹಾಕಲಾಗಿದೆ. ನಾಮಕಾವಸ್ಥೆಗೆ ಒಂದಿಷ್ಟು ಕಲ್ಲುಗಳನ್ನು ತಂದಾಕಿರುವಂಥ ಅಧಿಕಾರಿಗಳು ಈಗ ಯುಟಿ ಖಾದರ್ ಸೂಚನೆ ಬಳಿಕವೂ ಕೂಡ ಅಧಿಕಾರಿಗಳ ಕಳ್ಳಾಟ. ಹೀಗಾಗಿ ತುರ್ತು ಕಾಮಗಾರಿ ನಡೆಸೋದಕ್ಕೆ ಗುತ್ತಿಗೆದಾರರು ಕೂಡ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ. ಪರಿಣಾಮವಾಗಿ ಈಗ ನಿವಾಸಿಗಳು ಸಾಕಷ್ಟು ಆತಂಕದಲ್ಲಿದ್ದಾರೆ. ಯಾಕೆಂದರೆ ಕಡಲ್ ಕೊರತೆಯಿಂದಾಗಿ ಅವರ ಆಸ್ತಿ ಪಾಸ್ತಿಗಳು ಜಖಮಾಗುವಂಥ ಸಾಧ್ಯತೆ ಇರುತ್ತೆ ಅಥವಾ ನಷ್ಟವಾಗುವಂಥ ಸಾಧ್ಯತೆ ಇರುತ್ತೆ. ಈ ಸುದ್ದಿ ಬರ್ತಾ ಇರುವಂಥದ್ದು ಮಂಗಳೂರಿನಿಂದ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಭೀತಿ ಇರುವಂಥ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಅಲ್ಲಿಂದ ನಮ್ಮ ಪ್ರತಿನಿಧಿ ಅಶೋಕ್ ಒಂದು ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಮಂಗಳೂರಿನಲ್ಲಿ ಬಿಟ್ಟು ಬಿಟ್ಟು ಮಳೆ ಆಗ್ತಿದೆ. ಆದರೆ ಅರಬ್ಬಿ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಿದೆ. ಹೀಗಾಗಿ ಕಡಲ ತೀರದುದ್ದಕ್ಕೂ ನಿವಾಸಿಗಳು ಇದೀಗ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂತ ಹೇಳಿದ್ರೆ ಕಡಲ್ ಕೊರೆತ ಭೀತಿಯಲ್ಲಿ ಸಾಕಷ್ಟು ಪ್ರದೇಶಗಳು ಇದೆ. ನಾನೀಗ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಬಟ್ಟಪ್ಪಾಡಿ ಕಡಲ ತೀರದಲ್ಲಿದ್ದೇನೆ. ನೀವು ಗಮನಿಸಬಹುದು, ಈಗಾಗಲೇ ಈ ಸಮುದ್ರ ತೀರದುದ್ದಕ್ಕೂ ಕಡಲು ಅಂದರೆ ಸಾಕಷ್ಟು ಪ್ರಕ್ಷುಬ್ಧಗೊಂಡಿರೋದ್ರಿಂದ ಸಮುದ್ರ ತೀರದ ನಿವಾಸಿಗಳು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಗಮನಿಸಬಹುದು, ಈಗಾಗಲೇ ಅರಬ್ಬಿ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಿದ್ದು ಬೃಹತ್ ಗಾತ್ರದ ಅಲೆಗಳು ಬಂದು ಕಡಲ ತೀರಕ್ಕೆ ಅಪ್ಪಳಿಸ್ತಾ ಇದೆ. ಪ್ರಮುಖವಾಗಿ ಈ ಭಾಗದಲ್ಲಿ ಈ ಬಟ್ಟಪ್ಪಾಡಿ ಕಡಲ ತೀರ ಎಂದು ಇಲ್ಲಿ ಸಾಕಷ್ಟು ಕಡಲ್ ಕೊರೆತ ಸಮಸ್ಯೆ ಇದೆ. ಕಳೆದ 5-6 ವರ್ಷಗಳಿಂದ ಈ ಭಾಗದಲ್ಲಿ ಕಡಲ್ ಕೊರೆತ ಸಮಸ್ಯೆ ಹೆಚ್ಚಾಗಿತ್ತು. ಕಳೆದ ವರ್ಷ ತೀವ್ರವಾಗಿತ್ತು. ಇಲ್ಲಿ ಏನು ರಸ್ತೆ ಮನೆಗಳು ಕೂಡ ಸಾಕಷ್ಟು ಧರಾಶಾಹಿಯಾಗಿತ್ತು. ಆದರೆ ಇಲ್ಲಿ ತುರ್ತು ಕಾಮಗಾರಿ ನಡೆಸುವುದಕ್ಕೆ ಹಣವೂ ಕೂಡ 1.5 ತಿಂಗಳ ಹಿಂದೆ ಬಿಡುಗಡೆಯಾಗಿ ಟೆಂಡರ್ ಕೂಡ ಆಗಿತ್ತು. ಆದರೆ ಅಧಿಕಾರಿಗಳು ಕಾರ್ಯೋನ್ಮುಖರಾಗಿರಲಿಲ್ಲ. ಈಗ ನಾಮಕಾವಸ್ಥೆಗೆ ಮಾತ್ರ ಅಲ್ಲಿ ಕಲ್ಲು ತಂದು ಹಾಕಿದ್ದಾರೆ, ಕಲ್ಲಿನ ರಾಶಿಯನ್ನು ತಂದು ಸುರಿದು ಹೋಗಿದ್ದಾರೆ. ಇದನ್ನು ಅಂದರೆ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಅಧಿಕಾರಿಗಳಿಗೆ ಖಡಕ್ ಆದಂಥ ಸೂಚನೆಯನ್ನು ನೀಡಿದರು. ಮಳೆಗಾಲ ಆರಂಭಕ್ಕೂ ಮೊದಲು ತಾವು ಕಾಮಗಾರಿಯನ್ನು ಆರಂಭಿಸಬೇಕು ಅಂತೇಳಿ. ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಸಾಕಷ್ಟು ಗರಂ ಕೂಡ ಆಗಿದ್ರು. ಹೀಗಾಗಿ ಕೇವಲ 2 ದಿವಸದ ಹಿಂದಷ್ಟೇ ಈ ಭಾಗದಲ್ಲಿ ಕಲ್ಲನ್ನು ತಂದು ರಾಶಿ ಹಾಕಿರ್ತಕ್ಕಂಥ ದೃಶ್ಯಗಳು ಕೂಡ ಇದೆ ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂಥದ್ದು. ಆ ಕಡಲ ತೀರದಕ್ಕೂ ಕೂಡ ಗಾಳಿಯ ವೇಗ ಹೆಚ್ಚಾಗಿದೆ. ತೀರ ಪ್ರದೇಶದುದ್ದಕ್ಕೂ ಕೂಡ ಗಾಳಿಯ ವೇಗ ಸಾಕಷ್ಟು ಹೆಚ್ಚಾಗಿರುವಂಥದ್ದು. ಹೀಗಾಗಿ ಕಡಲ ತೀರದಲ್ಲಿ ಇರ್ತಕ್ಕಂಥ ನಿವಾಸಿಗಳು ಇರ್ತಕ್ಕಂಥ ನಿವಾಸಿಗಳು ಸಾಕಷ್ಟು ಆತಂಕಕ್ಕೊಳಗಾಗಿದ್ದಾರೆ. ಮತ್ತು ಜೊತೆಗೆ ಮೀನುಗಾರಿಕೆಯನ್ನು ಕೂಡ ಈಗಾಗಲೇ ನಿಷೇಧವನ್ನು ಮಾಡಲಾಗಿದೆ. ಮಳೆಗಾಲದ ಮೀನುಗಾರಿಕೆ ನಿಷೇಧ ಅವಧಿ ಮೇ 31ರಿಂದ ಆರಂಭ ಆಗುತ್ತೆ. ಆದರೆ ಇದೀಗ ಮುಂಗಾರು ಪೂರ್ವ ಮಳೆಯೇ ಸಾಕಷ್ಟು ಹೆಚ್ಚಾಗಿರೋದ್ರಿಂದಾಗಿ ಮೀನುಗಾರಿಕೆಯನ್ನು ಅವಧಿಗಿಂತ ಮೊದಲೇ ನಿಷೇಧಿಸಲಾಗಿದೆ. ಎಲ್ಲ ಮೀನುಗಾರರು ಕೂಡ ಈಗಾಗಲೇ ಬಂದರಿಗೆ ಬಂದು ತಮ್ಮ ಬೋಟ್ಗಳನ್ನು ಲಂಗರು ಕೂಡ ಹಾಕಿದ್ದಾರೆ. ಗಮನಿಸಬಹುದು, ಅರಬ್ಬಿ ಸಮುದ್ರದಲ್ಲಿ ಬೃಹತ್ ಗಾತ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸುವಂಥ ದೃಶ್ಯಗಳು ಕೂಡ ಈಗ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಈ ತೀರದುದ್ದಕ್ಕೂ ಕೂಡ ಕೆಲ ಭಾಗದಲ್ಲಿ ಕಲ್ಲನ್ನು ಹಾಕಿದ್ದಾರೆ. ಆದರೆ ಆ ಕಲ್ಲು ನಿಲ್ತಾ ಇಲ್ಲ. ಹೆಚ್ಚು ಪ್ರಕ್ಷುಬ್ಧಗೊಂಡಂತೆ ಆ ಕಲ್ಲುಗಳು ಕೂಡ ಕೊಚ್ಕೊಂಡು ಹೋಗುತ್ತೆ. ಹೀಗಾಗಿ ಈ ಭಾಗದಲ್ಲಿ ಶಾಶ್ವತವಾಗಿ ಕಡಲ್ ಕೊರೆತ ತಡೆಗೆ ಶಾಶ್ವತ ಕಾಮಗಾರಿಯನ್ನು ನಡೆಸಬೇಕೆನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಕೂಡ ಇತ್ತು. ಸದ್ಯ ಈ ನಿಟ್ಟಿನಲ್ಲಿ ಶಾಶ್ವತ ಕಾಮಗಾರಿ ನಡೆಸುವ ನಿಟ್ಟಿನಲ್ಲಿ ಈಗಾಗಲೇ DPR ಕೂಡ ಆಗಿರುವಂಥದ್ದು. ಹೀಗಾಗಿ ಅದು ಮುಂದಿನ ವರ್ಷ ಆ ಒಂದು ಕಾಮಗಾರಿ ಆಗುತ್ತೆ. ಆದರೆ ಈ ಬಾರಿ ಕೇವಲ ಕಲ್ಲನ್ನು ಹಾಕಿ ಮಾತ್ರ ಕಡಲ್ ಕೊರೆತ ತಡೆಗೆ ಕಾಮಗಾರಿ ನಡೆಸುವಂಥ ಅವಕಾಶ ಇರುವಂಥದ್ದು. ಸೊ ಅದನ್ನು ಕೂಡ ಅಧಿಕಾರಿಗಳು ಮಾಡದೇ ಇರೋದ್ರಿಂದಾಗಿ ಕಡಲ್ ತೀರದಕ್ಕೂ ಇರ್ತಕ್ಕಂಥ ಈ ಕಡಲ್ ಕೊರೆತ ಪ್ರದೇಶದಲ್ಲಿ ಇರ್ತಕ್ಕಂಥ ಮನೆ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ನಿವಾಸಿಗಳು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.